ಅಶ್ವಿನಿ ಗೌಡ ಮತ್ತು ರಿಷಾ ಗೌಡ ಅವರ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಧನುಷ್, ಗಿಲ್ಲಿ ನಟ ಮುಂತಾದವರು ಇವರಿಬ್ಬರ ಬಗ್ಗೆ ಕಟು ಮಾತುಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ದಾರೆ. ಇಬ್ಬರ ಮುಖಕ್ಕೆ ಮಸಿ ಬಳಿದು ತಮ್ಮೊಳಗಿನ ಆಕ್ರೋಶದ ಮಾತುಗಳನ್ನು ಹೊರಹಾಕಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನೆಮ್ಮದಿ ಎಂಬುದು ಹಾಳಾಗಿದ್ದರೆ ಅದಕ್ಕೆ ರಿಷಾ ಗೌಡ ಅವರೇ ಕಾರಣ ಎಂದು ಅಭಿಷೇಕ್ ಕಿಡಿಕಾರಿದ್ದಾರೆ. ನೀನು ನನ್ನ ಮುಖವಾಡವನ್ನು ಕಳಚುತ್ತೀಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ ಮುಖವಾಡ ಮಾತ್ರ ಆಗಲೇ ಕಳಚಿಕೊಂಡು ಬಿದ್ದು ಕೊಚ್ಚಿಕೊಂಡು ಹೋಗಿಬಿಟ್ಟಿದೆ ಎಂದು ರಿಷಾ ಗೌಡಗೆ ಗಿಲ್ಲಿ ನಟ ಟಾಂಗ್ ನೀಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಏಕವಚನದಲ್ಲಿ ಮಾತನಾಡುವುದು ರಿಷಾ ಅವರ ಅಭ್ಯಾಸ ಆಗಿದೆ. ಹೋಗಲೇ ಬಾರಲೇ ಎಂದು ರಿಷಾ ಬಳಕೆ ಮಾಡುತ್ತಾರೆ ಎಂಬುದನ್ನು ಧನುಷ್ ಹೈಲೈಟ್ ಮಾಡಿದ್ದಾರೆ. ಆದರೆ ಸ್ಪರ್ಧಿಗಳ ಆರೋಪಗಳನ್ನು ಖಂಡಿಸಿದ ರಿಷಾ, ನಾನು ಮಾತನಾಡುವುದೇ ಹೀಗೆ. ಒಳಗಡೆ ಹೇಗಿದ್ದೇನೋ ಹೊರಗಡೆಯೂ ಹಾಗೆ ಇದ್ದೀನಿ ಎಂದು ಹೇಳಿದ್ದಾರೆ. ರಿಷಾ ಮಾತಿಗೆ ಕೌಂಟರ್ ಕೊಟ್ಟಿರುವ ರಡು, ನಾನು ಕೂಡ ಮನೆಯಲ್ಲಿ ಹೆಂಗೆಂಗೋ ಇರ್ತೀನಿ. ಮನೆಯಲ್ಲಿ ನಾನು ದೊಡ್ಡ ಮೆಂಟಲ್. ಅಲ್ಲಿ ಇರೋ ಥರ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದುಬಿಟ್ಟರೆ ನೀವ್ಯಾರೂ ನನ್ನ ಜೊತೆ ಇರುವುದಿಲ್ಲ. ಮನೆಯಲ್ಲಿ ನಾನು ಶರ್ಟ್ ಬಿಚ್ಚಿಕೊಂಡು ಇದ್ದೆ, ಪ್ಯಾಂಟ್ ಬಿಚ್ಚಿಕೊಂಡು ಇದ್ದೆ ಎಂದು ಇಲ್ಲಿಯೂ ಅದೇ ಥರ ಇರೋಕೆ ಹೋದರೆ ಚಪ್ಪಲಿ ತಗೊಂಡು ಹೊಡೆದು ಹೊರಗೆ ಕಳಿಸುತ್ತಾರೆ ಎಂದು ಗರಮಾಗಿದ್ದಾರೆ. ಯಾರೋ ಇಬ್ಬರು ಜಗಳ ಮಾಡ್ಕೋತಾ ಇದ್ರೆ ಅದರಲ್ಲಿ ಅಶ್ವಿನಿ ಮೇಡಂ ತಲೆದೂರಿಸಿ ಜಗಳ ಮಾಡ್ಕೋತಾರೆ. ಯಾರಾದರೂ ಮಾತನಾಡಬೇಕಾದರೆ ನಮಗೆ ಅದು ಕರೆಕ್ಟ್ ಆಗಿಯೇ ಕೇಳಿಸಿರುತ್ತೆ. ರಕ್ಷಿತಾ ಹೇಳಿದ್ದು ಏನೆಂದರೆ, ನಿಮ್ ವೋಟ್ ನನಗೆ ಕೊಟ್ಟರೆ ಅದನ್ನು ನಾನು ಕೆಳಗೆ ಹಾಕಿ ಕಾಲಿನಲ್ಲಿ ತುಳಿತೀನಿ ಅಂತ. ನೀವು ಆರ್ಟಿಸ್ಟ್ ಅಂತ ಗೊತ್ತು, ಆಕ್ಟ್ ಮಾಡೋಕೆ ಇದು ಸೀರಿಯಲ್ ಅಲ್ಲ, ನಾಟಕ ಮಾಡಬೇಡಿ ಎಂದು ರಕ್ಷಿತಾ ಹೇಳಿದ್ರು. ಆದರೆ ಅದನ್ನು ಅಶ್ವಿನಿ ಅವರು ಬೇರೆ ಥರ ಅರ್ಥ ಮಾಡ್ಕೋತಾರೆ ಎಂದು ಧನುಷ್ ಹೇಳಿದ್ದಾರೆ. ರಕ್ಷಿತಾ ಪರವಾಗಿ ನಿಂತ ಗಿಲ್ಲಿ ನಟ. ಕಳೆದ ವಾರದ ವೀಕೆಂಡ್ ಸಂಚಿಕೆಯಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅಶ್ವಿನಿ ಗೌಡ ಹಲವು ಆರೋಪ ಮಾಡಿದ್ದರು. ಕಲಾವಿದರಿಗೆ ರಕ್ಷಿತಾ ಕಾಲು ತೋರಿಸಿದಳು ಎಂದು ಹೇಳಿದ್ದರು. ಆದರೆ ಅದಕ್ಕೆ ಕೌಂಟರ್ ಕೊಟ್ಟ ಗಿಲ್ಲಿ ನಟ, ಯಾವ ಅರ್ಥದಲ್ಲಿ ಕಲಾವಿದರು ಅನ್ನೋದನ್ನು ರಕ್ಷಿತಾ ಬಳಕೆ ಮಾಡಿದಳು? ಯಾವ ವಿಚಾರಕ್ಕೆ ನೀವು ಸುದೀಪ್ ಅಣ್ಣನ ಎದುರು ಯಾವ ಅರ್ಥದಲ್ಲಿ ಅದನ್ನು ತಿರುಗಿಸಿದ್ರಿ ಎಂಬುದನ್ನು ನಾವು ನೋಡಿದ್ದೇವೆ ಎಂದು ಅಶ್ವಿನಿ ಗೌಡಗೆ ಮಸಿ ಹಚ್ಚಿ ಹೇಳಿದರು.